ಆಹಾ, ನಮ್ಮ ಹೀರೋ ಟಾಸ್ ಹಾಕಿ ಮ್ಯಾಚಿಗೆ ರೆಡಿ ಆಗ್ಬಿಟ್ಟ. ಇನ್ನೇನು ಸ್ಟೇಡಿಯಂಗೆ ಹೋಗೋದು ಅಷ್ಟೇ ಬಾಕಿ ಅಲ್ವೇನೋ ರಾಮ? ಹೌದೌದು ರಾಮ, ಏನು ಚೆನ್ನಾಗಿ ಕಾಣ್ತಾ ಇದೆಯಾ. ಮದುವೆ ಕಳೆ ಬಂದ್ಬಿಡ್ತು ನೋಡು. ಆಹಾ ಸುಂದರಾಂಗ. ನಮ್ಮ ಮಧು ಮಗನ್ಗೆ ನಿಮ್ಮಿಬ್ರದೇ ದೃಷ್ಟಿ ತಾಕತ್ತೆ. ಹಾಗೆಲ್ಲ ಏನು ಆಗಲ್ಲ ಸಾಧನ, ಮನೆಯವ್ರ ದೃಷ್ಟಿ ತಾಗಲ್ಲ. ಅದಕ್ಕೆ ನಾನು ಕನ್ನಡಕ ಹಾಕೊಂಡಿಲ್ವಾ? ಅಪ್ಪು, ತಾತನ ಹತ್ರ ಆಶೀರ್ವಾದ ತಗೋ. ಒಳ್ಳೇದಾಗ್ಲಪ್ಪ. ಅಂತೂ ನಿನ್ನ ಮದುವೆ ಶಾಸ್ತ್ರ ನೋಡೋ ಭಾಗ್ಯ ಭಗವಂತ ತಡವಾಗಿ ಆದರೂ ನನಗೆ ಕೊಟ್ಟ. ಸಾಧನ, ಭಾರ್ಗವಿ, ಶಾಸ್ತ್ರ ಶುರು ಮಾಡಿ. ನಂಗೆ ಇದೆಲ್ಲ ಬೋರ್ ಆಗ್ತಿದೆ. ಇದೆಲ್ಲ ಆದ್ಮೇಲೆ ನಂಗೆ ಹೇಳು ಆಯ್ತಾ? ಅನ್ನಿ, ಹಾಗೆಲ್ಲ ಹೇಳ್ಬಾರ್ದು ಕಣೋ. ನೋಡು, ನೀನು ದೊಡ್ಡವನಾಗಿ ಮದುವೆ ಮಾಡ್ಕೋತಿಯಲ್ಲ, ಅವಾಗ ಈ ಶಾಸ್ತ್ರ ಎಲ್ಲ ನೀನು ಮಾಡಿಸ್ಕೋಬೇಕು. ಈಗಿಂದಾನೇ ನೋಡ್ಕೋ. ಇಲ್ಲ, ನಂಗೆ ಇವೆಲ್ಲ ಇಷ್ಟ ಇಲ್ಲ. ಏನೋ ನಮ್ಮ ಮನೆ ಮದುವೆನಾ? ಸಾಧನ, ತುಂಬ ಮುಂದೆ ಯೋಚನೆ ಮಾಡ್ತಿದ್ಯಾ ನೀನು. ಏಯ್ ನಿಂತೋಳ, ಮೊದಲು ಅವನು ಸರಿಯಾಗಿ ಊಟ ಮಾಡೋದು ಕಲೀಲಿ. ಸುಮ್ಮನಿರು. ನಮ್ಮ ಸೀತಾಗೆ ಎಣ್ಣೆ ಶಾಸ್ತ್ರ ಆಗಿರುತ್ತೋ ಏನೋ ಅಲ್ವಾ? ಗೊತ್ತಿಲ್ಲ, ಅದೇನೋ ಇನ್ನೂ ಮೆಸೇಜಸ್ಗೆ ರಿಪ್ಲೈ ಬಂದಿಲ್ಲ. ಯಾವುದಕ್ಕೂ ನಮ್ಮ ಹೀರೋ ಫೋಟೋ ತೆಗೆದು ಕಳ್ಸೋಣ ನಮ್ಮ ಹೀರೋಯಿನ್. ಈಗ ರೆಡಿ ಆಗಿ ಬಂದ್ಮೇಲೆ ತೆಗಿಬೋದಲ್ವೇನೋ ಮಗ? ಅವಳು ಫೋಟೋ ತೆಗೆದು ಕಳಿಸ್ತಾ ಇರೋದು ಬೇರೆ ಯಾರಿಗೂ ಅಲ್ಲ, ಸೀತಾಗೆ. ನಾಚಿಕೆ ತೆಗಿ. ಈ ಶಾಸ್ತ್ರನೆಲ್ಲ ನಮ್ಮ ಹುಡುಗಿನೂ ನೋಡ್ಬಾರ್ದ? ಎರಡೆರಡು ಪಿಕ್ಚರ್ಸ್ ತೆಗಿತೀನಿ ಅಷ್ಟೇ. ರಾಮ್ ಸ್ಮೈಲ್. ಹೆಂಗೆ ನಮ್ಮ ಹುಡುಗ? ಭಾರ್ಗವಿ, ಹಾಂ, ನಾಳೆ ಚಿತ್ರಕ್ಕೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ರೆಡಿ ಆಗಿದೆಯಾ? ಎಲ್ಲ ಆಗಿದೆ ಮಾವಯ್ಯ. ನಮ್ಮ ಟೀಮ್ 3 ದಿವಸದಿಂದ ಅಲ್ಲೇ ಇದ್ದಾರೆ. ಅಪ್ಪಾಜಿ, ಟೀಮ್ ಅವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಇವತ್ತು ಊಟ ಆದಮೇಲೆ ನಾನು ಸತ್ಯ ಒಂದು ರೌಂಡ್ ಹೋಗಿ ಮ್ಯಾನೇಜ್ಮೆಂಟ್ ಪರವಾಗಿ ಎಲ್ಲ ನೋಡ್ಕೊಂಬಂದ್ಬಿಡ್ತೀವಿ. ಓಹೋ, ಚಿಕ್ಕಪ್ಪಂದ್ರು ಮಗನ ಮದುವೆ ಸಂಭ್ರಮದಲ್ಲಾದರೂ ಇಷ್ಟೊಂದು ಜವಾಬ್ದಾರಿ ತೊಗೊಂಡಿದ್ದೀರಲ್ಲಪ್ಪ. ಮಾಡಲೇಬೇಕಲ್ಲ ಅಪ್ಪಾಜಿ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಂತಾದರೂ ಮತಿಗೆಟ್ಟು ಇರಲಿ ಕೃಷ್ಣ ಕೃಷ್ಣ ಎಂದು ಇಷ್ಟರು ಬೇಳುವಂತೆ ಅಷ್ಟಾದಶ ಮೂಲ ಮಂತ್ರದ ಹಾಗೆ. ಆಹಾಹಾ, ಸೀತಂಗೆ ಯಾವುದಕ್ಕಾಗದೇ ಇದ್ರು ಅಣ್ಣಾಗಿ ಇದಕ್ಕಾದ್ಯಲ್ಲ. ಏನಂಗಂದ್ರೆ
ಅಣ್ಣ ಅದನ್ನ ಮಾಡ್ಬೇಕಾಗಿರೋ ಮುಖ್ಯ ಕರ್ತವ್ಯನೇ ಇದು. ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕರ್ತವ್ಯ ನಿಭಾಯಿಸಿದ್ಯಪ್ಪ, ನಿಭಾಯಿಸು. ಏನೇ ಸಿ ಅಷ್ಟೊಂದು ಫೋಟೋ ತೆಗಿತಿದ್ಯಾ? ಓ, ನಿಮ್ ಹೊಸ ಅಪ್ಪನ್ ಕಳಿಸ್ತೀಯಾ? ಆಯ್ತು, ಈ ಕಾರ್ಯಕ್ರಮಗಳನ್ನೆಲ್ಲ ಅಟೆಂಡ್ ಮಾಡೋದ್ ಬಿಟ್ಟು ವಿಡಿಯೋಗ್ರಾಫರ್ ಕೆಲಸನೇ ಮಾಡಿ ನೀನು. ಸರಿ, ಎಲ್ರದ್ದು ಒಂದ್ ಗ್ರೂಪ್ ಫೋಟೋ ತೆಗಿತೀನಿ. ತಮ್ಮ, ಇದೇ ನಿನ್ ರಾಖಿ ಕಟ್ತಾ ಇದ್ಯಾ? ಇದು ರಾಖಿ ಅಲ್ಲ ಪುಟ್ಟ, ಕಂಕಣ. ಕಡಕಡನ ಕಂಕಣ ಕಡೆ. ಕಂಕಣ. ಇದ್ ಯಾವ ಪದ್ಧತಿ ಸೀತಾ? ನಮ್ ಕಡೆ ಇರ್ಲಿಲ್ವಲ್ಲ. ಅದು ರಾಮ್ ಮನೆ ಕಡೆಯವ್ರ ಪದ್ಧತಿ. ಎಣ್ಣೆ ಸ್ನಾನ ಆದ್ಮೇಲೆ ಎಲ್ರಿಗೂ ಹೂವಿನ ಕಂಕಣ ಕಟ್ಟಿ ಅಂತ ಹೇಳಿದ್ದಾರೆ, ಅದಕ್ಕೆ ಮಾಡ್ತಾ ಇದ್ದೀವಿ. ಓಕೆ. ಸಾಧನ, ಉದ್ದಿನ ಹಿಟ್ಟು ರೆಡಿ ಇದೆ ಅಲ್ಲ? ನೈವೇದ್ಯ ಮಾಡಬೇಕು. ರೆಡಿ ಇದೆ ಅಕ್ಕ. ಎಲ್ರಿಗೂ ಅರ್ಶಿನ ಕುಂಕುಮ ಕೊಡಬೇಕು. ಅದು ರೆಡಿ ಇದೆ. ಶಾಸ್ತ್ರ ಎಲ್ಲ ನಮ್ಮ ಕಡೆ ಹೀಗೆ ಇದೆ. ನಾವು ಅಕ್ಕಿ ಹಿಟ್ಟಿಟ್ಟು ಪೂಜೆ ಮಾಡ್ತೀವಿ, ನೀವು ಉದ್ದಿನ ಹಿಟ್ಟಿಟ್ಟು ನೈವೇದ್ಯ ಮಾಡ್ತೀರಾ. ಹಾ, ನನ್ನ ಮದ್ವೆಲೂ ಈ ಎಲ್ಲ ಶಾಸ್ತ್ರ ಮಾಡಿದ್ವಿ. ಅದಕ್ಕೆ ರಾಮ್ ಮದ್ವೆಗೂ ಎಲ್ಲ ಶಾಸ್ತ್ರ ಮಾಡಿಸ್ತಾ ಇದೀವಿ. ನನ್ಗಿಂತ ಶಾಸ್ತ್ರದ ಬಗ್ಗೆ ನಮ್ಮ ಅಕ್ಕಂಗೆ ಚೆನ್ನಾಗಿ ಗೊತ್ತು ಅಲ್ವಾ ಅಕ್ಕ? ಚಪ್ರ ಹಾಕ್ದವ್ರಿಗೆ ದುಡ್ಡು ಕೊಡಬೇಕು, ಅದು ರೆಡಿ ಇಟ್ಟಿದ್ಯಲ್ಲ? ಏ ಭಾರ್ಗವಿ, ನಾನು ಆಗ್ಲೇ ಅವ್ರಿಗೆಲ್ಲ ಪೇಮೆಂಟ್ ಮಾಡಾಯ್ತು. ಪಿಚ್ ರೆಡಿ ಮಾಡಿದ ತಕ್ಷಣ ಪೇಮೆಂಟ್ ಟಾಪ್ ಅಂದ್ ಮಾಡ್ಬಿಟ್ಟೆ. ಪೇಮೆಂಟ್ ಬೇರೆ, ಚಪ್ರ ಹಾಕ್ದವ್ರಿಗೆ ಬಾಗ್ನ ಕೊಟ್ಟು ದುಡ್ಡು ಕೊಡಬೇಕು. ಇದು ಸಂಪ್ರದಾಯ. ಓ ಹಂಗೆ ಅಂದ್ರೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಬೇರೆ ಇದೆಯಾ ಅವ್ರಿಗೆ? ಸಖತ್ತಲ್ಲ. ಬರ ಚಾಮ್ ನಡ್ರಿ. ಅಂಜು ಯಾಕೋ ಬಂದಿಲ್ಲ? ಅವಳು ಇನ್ನೂ ಅದೇ ಮೂಡಲ್ ಇದ್ದಾಳೆ, ಏನ್ ಕತೆ? ಡೋಂಟ್ ವರಿ ಮಗ, ಶಿಲ್ ಬಿ ಫೈನ್. ಐ ನೋ ಮಗ, ಎಲ್ಲ ಓಕೆ, ನೋ ಪ್ರಾಬ್ಲಮ್ ಅಂತ ಪ್ರಿಟೆಂಡ್ ಮಾಡ್ಕೊಂಡಿರೋದಕ್ಕಂತೂ ಆಗಲ್ಲ. ಐ ನೋ ವಾಟ್ ಈಸ್ ಗೋಯಿಂಗ್ ಥ್ರೂ. ನಡ್ತಿರೋ ಘಟನೆಗಳನ್ನೆಲ್ಲ ಮರೆಯೋದಕ್ಕೆ ಅಷ್ಟು ಈಸಿಯಾಗಿ ಆಗಲ್ವಲ್ಲ. ಸರಿ ಹೋಗ್ತಾಳೆ ಕಣ ಅವಳು. ನೀನು ಎಷ್ಟು ಖುಷಿಯಾಗಿರ್ತೀಯೋ ಅದೇ ಖುಷಿಲಿ ಅವಳೆಲ್ಲ ಮರಿತಾಳೆ. ನೀನು ಮಾತ್ರ ಸಂತೋಷದಿಂದ ಮಜ್ವಾಗಿ ಎಲ್ಲ ಶಾಸ್ತ್ರಗಳನ್ನ ಮಾಡು. ಒಟ್ನಲ್ಲಿ ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ನಿನ್ ಖುಷಿಗಿಂತ ನನ್ನ ಖುಷಿನೇ ದೊಡ್ಡದು ಅಂತ ಹೇಳ್ತಾ ಇದ್ದೀರಾ. ಇರ್ಲಿ ಮಗ, ಈಗ ನಂಗೆ ಸಿಗೋ ಎಲ್ಲ ಖುಷಿ ಅಂಜುಗೂ ಸಿಗ್ಬೇಕು. ಅವಳ ಲೈಫಲ್ಲಿ ಒಂಚೂರು ಖುಷಿ ಕಡಿಮೆ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ಐ ಪ್ರಾಮಿಸ್ ಯು ದ್ಯಾಟ್. ಜಾಸ್ತಿ ಯೋಚನೆ ಮಾಡಬೇಡ, ಬಾ.
ಹುಷಾರು ಕಣ್ರು, ಓಡಿ ಕೈಕಾಲು ಮುರ್ಕೋಬೇಡಿ. ಸಿಹಿ ನಿಧಾನಾಗಿ ಆಟ ಆಡು. ಅಜ್ಜಿ ನಿಧಾನಕ್ಕೆ ಆಟ ಆಡಿದ್ರೆ ನಮ್ಗೆ ಕಂಬ ಸಿಗಲ್ಲ. ಮಕ್ಕಳ, ಇವತ್ತೊಂದು ದಿವಸ ಓಡೋ ಆಟ ಬಿಟ್ಟು ಬೇರೆ ಏನಾರು ಆಟ ಆಡಿ. ನಾಳೆ ಮದುವೆ ಬೇರೆ, ಬಿದ್ದು ಏಟ್ ಗೀಟ್ ಮಾಡ್ಕೊಂಡ್ರೆ ಏನು ಗತಿ? ಹೌದು ಕಣೇಸಿ, ಆಮೇಲೆ ನಾಳೆ ಫೋಟೋನಲ್ಲಿ ಬೂತಿ ಸೊಟ್ಟಗೆ ಬರುತ್ತೆ ನೋಡು. ಅಲ್ಲ ಕಣೆ, ನಮ್ಮ ಅಮ್ಮನ ಮದುವೆ ನಾನೇ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಈಗೇನು ಆಟ ಆಡ್ತಾ ಕುತ್ಕೊಂಡಿದ್ಯಲ್ಲ? ನಾನೇನ್ ಕುತ್ಕೊಳ್ಳಿಲ್ಲ, ನಿಂತ್ಕೊಂಡ ಆಟ ಆಡ್ತಾ ಇರೋದು. ಅಪ್ಪ, ಈ ಹುಡುಗಿ ಒಂದು ಮಾತು ನೆಲಕ್ಕೆ ಬೀಳಕ್ ಬಿಡಲ್ಲ ನೋಡಿ. ಆಂಟಿ, ಮಾತ್ ನೆಲಕ್ಕೆ ಹೆಂಗ್ ಬೀಳುತ್ತೆ? ಅಯ್ಯೋ, ಹೋಗಿ ನಿಮ್ ಜೊತೆ ಮಾತಾಡ್ತಿದ್ದೀನಲ್ಲ, ಈ ಸೂಜಿ ತಗೊಂಡು ನನ್ನ ಕಣ್ಣಿಗೆ ನಾನೇ ಚುಚ್ಕೋಬೇಕು. ಒಂದ್ ನಿಮಿಷ, ನಾಳೆ ಛತ್ರಕ್ಕೆ ಹೋಗೋಕೆ ಎಲ್ಲ ರೆಡಿ ಇದೆಯಾ ಅಂತ ನಾನು ನೋಡ್ಕೊಂಡ್ ಬರ್ತೀನಿ ಕಣ್ರು. ನೀವೆಲ್ಲರೂ ಆಟ ಆಡ್ಕೊಂತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಬೇಜಾರು ಆಗುತ್ತೆ. ಯಾಕೆಂದರೆ ನಾಳೆಯಿಂದ ನಮ್ಮ ಸಿಹಿನೂ ಸೀತಾನೂ ಇಲ್ಲಿರಲ್ವಲ್ಲ. ಇಷ್ಟೊತ್ತಿಗೆ ಎಲ್ಲ ಕಾಯಿ. ಹೌದು ಕಣೆ, ಎಲ್ಲ ತಂದೆ ತಾಯಿಗೂ ಇಂಥ ಸಮಯ ಬಂದೇ ಬರುತ್ತೆ. ಆದರೆ ಮಗಳು ಒಂದು ಒಳ್ಳೆ ಮನೆ ಸೇರ್ತಿದ್ದಾಳೆ ಅನ್ನೋ ಖುಷಿ ಒಂದು ಕಡೆ ಆದರೆ, ನಾಳೆಯಿಂದ ಅವಳು ನಮ್ಮ ಜೊತೆ ಇರಲ್ವಲ್ಲ ಅನ್ನೋ ದುಃಖ ಇನ್ನೊಂದು ಕಡೆ. ಆದರೆ ಮಗಳ ಬದುಕು ಸುಂದರವಾಗಿರುತ್ತೆ ಅನ್ನೋದೇ ಒಂದು ಖುಷಿ. ಅವರಿಬ್ಬರು ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ನೋಡಿ, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆದರೆ ನಾಳೆಯಿಂದ ನಮ್ಮ ಬಂಗಾರಿ ಇವ್ರ ಜೊತೆ ಎಲ್ಲ ಆಡಲ್ವಲ್ಲ, ಅದೇ ಬೇಜಾರು. ಶೀತಾ ಸಿಹಿಗೆ ಇವತ್ತು ರಾತ್ರಿನೇ ಕೊನೆ ದಿವಸ ಈ ವಟಾರದಲ್ಲಿ. ನಾಳೆಯಿಂದ ಅವ್ರು ನಮ್ಮ ಜೊತೆ ಇರೋದೇ ಇಲ್ಲ. ತಾತ, ಸೀತಾ ಆಂಟಿ ಮದುವೆ ಆಗೋದು ನಿಮಗೆ ಬೇಜಾರಾ? ಶೀತಾ ಆಂಟಿ ಮದುವೆ ಆಗೋದು ಬೇಜಾರಿಲ್ಲಪ್ಪ, ಅವ್ರು ನಾಳೆಯಿಂದ ನಮ್ಮ ಜೊತೆ ಇರಲ್ವಲ್ಲ ಅನ್ನೋದೇ ಬೇಜಾರು. ಏನ್ ಕೇಳ್ರೋ, ಇವತ್ತೆಲ್ಲ ಹಾಸ್ಕೊಂಡ್ರು ಸಿಹಿ ನಮ್ ಜೊತೆ ಆಟ ಆಡೋದು. ಇನ್ನೆಂದ ಅವಳು ಇಲ್ಲಿ ಇರಲ್ಲ. ಯಾಕೆ ಮನೆ ಖಾಲಿ ಇದೆ? ನಾವು ಇನ್ನೊಂದು ಮನೆ ತುಂಬ್ಸಕ್ಕೆ ಹೋಗ್ತಿದ್ದೀವಲ್ಲ, ಅದಕ್ಕೆ. ನನಗೆ ಏನೇನು ಬೇಕೋ ನಾನು ತೊಗೊಂಡಿದ್ದೀನಿ. ನಿಂಗೇನು ಬೇಕೋ ಹೇಳೋ, ಅದನ್ನು ತೊಗೋತೀನಿ. ನಾವಿಬ್ರು ಇಲ್ಲ ಅಂದ್ರೆ ಈ ಮನೆ ನಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ಳುತ್ತಲ್ವಾ? ನಾನು ಅಷ್ಟೇ, ಈ ಮನೇನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ನಾನು ಅಷ್ಟೇ ಪುಟ್ಟ, ಈ ಮನೇನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ. ಇವತ್ತು ನಾವು ಈ ಮನೇಲಿರೋದು ಕೊನೆ ರಾತ್ರಿ. ಹಂಗಿದ್ರೆ ನಾವು ಈ ಮನೆಯಲ್ಲಿ ಉಳ್ಕೊಳ್ಳಲ್ವಾ ಸೀತಮ್ಮ? ಅವಾಗವಾಗ ನಾವು ಈ ಮನೆಗೆ ಬರ್ತೀವಿ, ಆದರೆ ಉಳ್ಕೊಳ್ಳೋದಿಲ್ವೇನೋ ಪುಟ್ಟ. ನಾವು ಇವಾಗಿದ್ದೀವಲ್ಲ, ಆ ಥರ ನಮಗೆ ಮುಂದೆ ಈ ಮನೆಗೆ ಬಂದಾಗ ಇರೋಕ್ಕಾಗಲ್ಲ. ನಿನ್ನ ಬೆಳ್ಳಿನ ನಿನ್ನ ಬ್ಯಾಗಲ್ಲೇ ಇಟ್ಟಿದ್ದೀನಿ, ಹುಡ್ಕೋಕೆ ಹೋಗ್ಬೇಡ ಆಯ್ತಾ? ಈ ಸ್ಪೂನ್ ನಂಗೆ ತುಂಬಾ ಇಷ್ಟ. ಇದನ್ನ ತಗೊಂಡೋಗ್ಲಾ?
ಸರಿ. ಮತ್ತೆ ನಾನ್ ನಿದ್ದೆ ಹೇಳ್ತೀನಿ ಅಲ್ವಾ, ಈ ದಿಮ್ಮಿಲ್ದೆ ನನ್ ನಿದ್ದೆನೆ ಬರಲ್ಲ. ಇದನ್ನು ತಗೊಂಡು ಹೋಗ್ತೀನಿ. ಸರಿ ಆಯ್ತು. ಮತ್ತೆ ನನ್ಗೆ ರಾಮ ಸೀತಾ ಗೊಂಬೆ ಬೇಕು, ಡ್ರಾಯಿಂಗ್ ಬೇಕು, ಮತ್ತೆ ನನ್ನ ಫ್ರೆಂಡ್ ಕೊಟ್ಟಿದ್ದಾರಲ್ವಾ ಆಕಾಶ ಬುಟ್ಟಿ, ಅದು ಬೇಕು. ಆ ಬಾಕ್ಸಲ್ಲಿ ಎಷ್ಟು ಹಿಡ್ಸುತ್ತೋ ಅಷ್ಟು ತೊಗೊಂಡು ಹೋಗೋಣ. ಮಿಕ್ಕಿದೆಲ್ಲ ಇಲ್ಲೇ ಇರ್ಲಿ ನಮ್ಮ ನೆನಪಿಗೆ ಅಂತ. ನಾವಿಲ್ಲಿಗೆ ವಾಪಸ್ ಬಂದಾಗ ಮನೆ ಖಾಲಿ ಖಾಲಿ ಇರಬಾರ್ದಲ್ವಾ, ಅದು ಚೆನ್ನಾಗಿರಲ್ಲ. ಸಿದ್ದಮ್ಮ, ನನ್ಗೆ ಆಕಾಶ ಬುಟ್ಟಿ ಅಂತೂ ಬೇಕೇ ಬೇಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಬಂದೆ. ಇದು ನಿನ್ನ ಫ್ರೆಂಡಾ? ಈ ಡ್ರಾಯಿಂಗ್ ಅಲ್ಲಿ ನಾವಿಬ್ರೇ ಇದ್ವಲ್ವಾ, ಅದಕ್ಕೆ ನನ್ನ ಫ್ರೆಂಡ್ನ ಡ್ರಾ ಮಾಡಿದೆ. ಚೆನ್ನಾಗಿದ್ಯಾ? ಬರೀ ಡ್ರಾಯಿಂಗಲ್ಲಿ ಅಷ್ಟೇ ಅಲ್ಲ, ನಿನ್ನ ಲೈಫಲ್ಲೂ ನಿನ್ನ ಫ್ರೆಂಡ್ ಯಾವಾಗಲೂ ನಿನ್ನ ಜೊತೆನೇ ಇರ್ತಾರೆ. ಸಿಹಿ, ಒಂದು ನಿಮಿಷ ಬಾರೆ ನಮ್ಮ ಜೊತೆ. ನಾನು ಆಟ ಆಡಕ್ ಬರಲ್ಲ, ನಾನು ಬ್ಯಾಗ್ ಪ್ಯಾಕ್ ಮಾಡಬೇಕು. ಸಿಹಿ ಪ್ಲೀಸ್ 5 ನಿಮಿಷ ಬಾರೆ. ಪುಟ್ಟ ಸರಿ ಹೋಗ್ಬಿಟ್ಟ, ನಾನೇ ಪ್ಯಾಕ್ ಮಾಡಿಡ್ತೀನಿ. ಬನ್ನಿ. ಇನ್ನು ನಾಳೆ ಒಂದು ದಿನ ಅಷ್ಟೆ, ಅದಾದ್ಮೇಲೆ ಸೀತಾ ನನ್ನ ಜೊತೆ ಇರ್ತಾರೆ. ಓ ಮೈ ಗಾಡ್, ಇದೆಲ್ಲ ಆಗ್ತಿದೆ ಅನ್ನೋದನ್ನ ನಂಬಕ್ಕೆ ಆಗ್ತಿಲ್ಲ. ಸೀತಾಗೊಂದು ಮೆಸೇಜ್ ಮಾಡ್ತೀನಿ. ಮಧು ಮಗಳು ಎಣ್ಣೆ ಸ್ಥಾನಕ್ಕೆ ರೆಡಿ, ನೀವ್ ರೆಡಿನಾ? ಸೀತಾ ಫೋಟೋ ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ. ಐ ಸ್ಪೀಕ್ಸ್ ಎವ್ರಿಥಿಂಗ್. ಯಾಕೆ ಇಷ್ಟು ಅರ್ಜೆಂಟ್ ಆಗಿ ಕರೆದ್ರಿ? ಏನಾದ್ರೂ ಕೆಲಸ ಇತ್ತಾ? ಸಿಹಿ, ಇವತ್ತೇ ಲಾಸ್ಟ್ ಅಲ್ವಾ ನೀನ್ ನಮ್ ಜೊತೆ ಇರೋದು. ನಾವ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀವಿ. ಸೀತಾಂಟಿನೂ ಕೂಡ ತುಂಬಾ ಮಿಸ್ ಮಾಡ್ಕೋತೀವಿ. ತಗೋ. ನಮ್ನೆಲ್ಲ ಮರಿಬೇಡ. ಸಿಹಿ ತಗೋ. ಇದು ನಿಂದ ಅಲ್ವಾ, ನೀನೇ ಇಟ್ಕೋ, ನನ್ ಬೇಡ. ತುಂಬಾ ಇಷ್ಟ ಅಲ್ವಾ? ಇದನ್ನ ನೋಡ್ದಾಗೆಲ್ಲ ನಿಂಗ್ ನಮ್ ನೆನ್ಪರ್ತೆ. ತಗೋ. ಥ್ಯಾಂಕ್ ಯು ಸೋ ಮಚ್. ಸಿಹಿ ತಗೋ. ಥ್ಯಾಂಕ್ ಯು ಸೋ ಮಚ್ ಕಣ್ರೋ. ಎವ್ರಿ ಸಂಡೇಸ್ ಇಲ್ಲಿಗೆ ಬರ್ತೀಯ ತಾನೆ? ಪಕ್ಕಾ ಬರ್ತೀನಿ. ಬೋರ್ ಆದಾಗೆಲ್ಲ ನಿಮ್ ಎಲ್ರಿಗೂ ವಿಡಿಯೋ ಕಾಲ್ ಮಾಡ್ತೀನಿ, ಪಿಕ್ ಮಾಡ್ಬೇಕು ಆಯ್ತಾ? ಸಿಹಿ, ನಮ್ಮಮ್ಮ ನಂಗೆ ಫೋನೇ ಕೊಡಲ್ಲ. ಎಲ್ಲಾರು ನಮ್ಮ ಮನೆಗೆ ಬಂದ್ರು, ನಮ್ಮಮ್ಮ ನನಗೆ ಫೋನ್ ಕೊಡ್ತಾರೆ. ಎಲ್ಲಾರು ಮಾತಾಡೋಣ. ನೀವ್
ನೀವೆಲ್ಲರೂ ನನ್ನ ಫ್ರೆಂಡ್ ಮನೆಗೆ ಬರಬೇಕು. ಆ ಮನೆ ಎಷ್ಟು ದೊಡ್ಡದಿದೆ ಗೊತ್ತಾ? ಅಲ್ಲಿ ಸೂರ್ಯ ತಾತ ಅಂತ ಅವ್ರು ನಮ್ಮ ಜೊತೆ ಆಟ ಆಡ್ತಾರೆ. ಮತ್ತೆ ಸತ್ಯ ಅಂಕಲ್ ಅಂತ ಒಬ್ರು ಇದ್ದಾರೆ, ಅವರು ನಮ್ಮ ಜೊತೆ ಆಟ ಆಡ್ತಾರೆ. ಆಯ್ತು ಕಣೆ. ಓಕೆ, ಮಿಸ್ ಮಾಡ್ದೆ ಬರ್ಬೇಕು. ಒಟ್ನಲ್ಲಿ ಎಲ್ರನ್ನ ಆಟ ಆಡ್ಸಕ್ಕೆ ನಿಂತು ಬಿಟ್ಟಿದ್ಯಾ ನೀನು? ಹಾ